ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮಣ್ಣಿನ ಮಗ ಶ್ರೀ ಎಚ್ ಡಿ ದೇವೇಗೌಡರವರಿಗೆ ಜನ್ಮದಿನದ ಶುಭಾಶಯಗಳು. ಶ್ರೀ ಎಚ್ ಡಿ ದೇವೇಗೌಡರವರ ಚರಿತ್ರೆ. ಎಚ್ ಡಿ ದೇವೇಗೌಡರವರು ಮಣ್ಣಿನ ಮಗ ಎಂದು ಪ್ರಖ್ಯಾತಿಯ ರಾಜಕಾರಣಿಯಾಗಿದ್ದಾರೆ. 18 ಮೇ 1993ರಲ್ಲಿ ಹರದನಹಳ್ಳಿ, ಹಾಸನ ಜಿಲ್ಲೆಯಲ್ಲಿ ಜನಿಸಿದರು. ಅವರ ತಂದೆ ದೊಡ್ಡೇಗೌಡ, ತಾಯಿ ದೇವಮ್ಮ. ಅವರ ಪೂರ್ಣ ಹೆಸರು ಹರದನಹಳ್ಳಿ ದೊಡ್ಡೇಗೌಡ ದೇವೇಗೌಡ ಎಂದು ಪ್ರಖ್ಯಾತಿಯಾಗಿದ್ದರು. ಇವರ ಪತ್ನಿ ಚೆನ್ನಮ್ಮನವರು ಸಿವಿಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡಿದ್ದರು. 1952ರಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಸದಸ್ಯರಾಗಿ ಜೀವನವನ್ನು ಆರಂಭವನ್ನು ಮಾಡಿದರು. 1994ರಲ್ಲಿ 14ನೇ ಮುಖ್ಯಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. 1996ರಲ್ಲಿ ಭಾರತದ 11ನೇ ಪ್ರಧಾನಮಂತ್ರಿಯಾಗಿ ಕಾರ್ಯವನ್ನು ನಿರ್ವಹಿಸಿದರು. ಈ ವ್ಯಕ್ತಿಯ ಸಾಧನೆ ಬಗ್ಗೆ ಹೇಳ್ತಾ ಹೋದರೆ ಸ್ನೇಹಿತರೆ, ದೇಶದ ಬಡವರಿಗೆ ಪಡಿತರವನ್ನು ವಿತರಿಸಿದಂಥ ಅನ್ನದಾತ ಎಂದು ಹೆಸರಾಗಿದ್ದರು. ಜನತಾ ದರ್ಶನದ ರೂವಾರಿಯಾಗಿ ಮತ್ತು ಭತ್ತದ ತಳಿಗಳಿಗೆ ದೇವೇಗೌಡ ಎಂದು ಹೆಸರಿಟ್ಟಂತಹ ಪಂಜಾಬ್ ರೈತರು. ಕೃಷ್ಣಾ ಮೇಲ್ದಂಡೆ ಯೋಜನೆಗೆ ಒತ್ತು ನೀಡಿದಂಥ ನೀರಾವರಿಯ ಪಿತಾಮಹರಾಗಿದ್ದರು. ಉತ್ತರ ಕರ್ನಾಟಕಕ್ಕೆ 17 ಸಕ್ಕರೆ ಕಾರ್ಖಾನೆ ಮತ್ತು ಕೃಷಿ ಉತ್ಪನ್ನಗಳಿಗೆ ಪ್ರೋತ್ಸಾಹಧನವನ್ನು ನೀಡಿದರು. ಕಾವೇರಿಗಾಗಿ ಉಪವಾಸ ಕುಳಿತಿದ್ದಂತಹ ಜನನಾಯಕ ಎಂದು ಹೆಸರುವಾಸಿಯಾಗಿದ್ದರು. ಉತ್ತರ ಕರ್ನಾಟಕದ ಬರಪೀಡಿತ ಪ್ರದೇಶಗಳಿಗೆ ನೀರು ಹರಿಸಿದಂತಹ ಭಗೀರಥ. ಮಹಿಳಾ ಮೀಸಲಾತಿಯ ಹರಿಕಾರ ಎಂದು ಹೆಸರುವಾಸಿಯಾಗಿದ್ದರು. ಬೆಂಗಳೂರು ನಗರಕ್ಕೆ ಕುಡಿಯಲು 10 TMC ಕಾವೇರಿ ನೀರನ್ನು ಬಿಡುಗಡೆ ಮಾಡಿದರು. ಆಲಮಟ್ಟಿ ಜಲಾಶಯದ ಎತ್ತರವನ್ನು 524 ಮೀಟರ್ ಹೆಚ್ಚಳಕ್ಕೆ ಮಾಡಿದರು. ಇಮ್ಮಡಿ ಪುಲಕೇಶಿಯ ನಂತರ ಅಖಂಡ ಭಾರತವನ್ನು ಆಳಿದಂತಹ ಕನ್ನಡಿಗ. ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮಣ್ಣಿನ ಮಗ ಶ್ರೀ ಎಚ್ ಡಿ ದೇವೇಗೌಡರವರಿಗೆ ಜನ್ಮದಿನದ ಶುಭಾಶಯಗಳು ಮತ್ತು ಹೃತ್ಪೂರ್ವಕವಾದಂತಹ ವಂದನೆಗಳು.